ಈ ಒಂದು 642211 ಅನ್ನುವಂಥ ಆರೋಗ್ಯ ಸೂತ್ರ. 642211 ಅಂದರೆ ಭಾಳ ಸರಳವಾದಂಥ ಸೂತ್ರ. 6 ಅಂದರೆ 6ರಿಂದ 8 ತಾಸುಗಳ ಕಾಲ ಒಳ್ಳೆಯ ನಿದ್ರೆ ಬಹಳ ಮುಖ್ಯ. ಒಳ್ಳೆ ನಿದ್ರೆ ಮಾಡೋದ್ರಿಂದಾಗಿ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ನಿದ್ದೆ ಕಡಿಮೆ ಆದರೆ ಆರೋಗ್ಯಕ್ಕೆ ಒಂದು ದೊಡ್ಡ ಕುತ್ತೆ ಬಂದುಬಿಡುತ್ತೆ. ನೆಕ್ಸ್ಟ್ ಡೇ ಫುಲ್ ನಾವು ಫ್ರೆಶ್ ಇರೋದೇ ಇಲ್ಲ. ಅನೇಕ ಒಂದು ತೊಂದರೆಗೆ, ಎಸಿಡಿಟಿಗೆ, ಮಲಬದ್ಧತೆಗೆ, ತಲೆನೋವಿಗೆ ಎಲ್ಲ ಕಾರಣ ಆಗುತ್ತೆ. ಹಾಗಾಗಿ ಒಳ್ಳೆ ನಿದ್ದೆ ಮಾಡೋದು ಬಹಳ ಮುಖ್ಯ. 4 ಅಂದರೆ ಏನು? 4 ಅಂದರೆ ದಿನಕ್ಕೆ 3ರಿಂದ 4 ಲೀಟ್ರ್ಗಳಷ್ಟು ನೀರು ಕುಡಿಬೇಕು. ನೀರು ಬಹಳ ಮುಖ್ಯವಾದಂಥ ಒಂದು ಅಂಶ. ನಮ್ಮ ದೇಹದಲ್ಲಿ 70% ನೀರೇ ತುಂಬಿಕೊಂಡಿದೆ. ನೀರು ಕಡಿಮೆ ಕುಡಿಯೋದ್ರಿಂದ ಮೂತ್ರ ಮಾಡೋ ಗುರಿಯಾಗುವಂಥದ್ದು, ಎಸಿಡಿಟಿ, ಮಲಬದ್ಧತೆ, ಮೂಲವ್ಯಾಧಿ, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಕಿಡ್ನಿಯಲ್ಲಿ ಕಲ್ಲು, ಇದೆಲ್ಲ ನಿವಾರಣೆ ಮಾಡಲಿಕ್ಕೆ, ಬರದೇ ಇದ್ದಾಗ ತಡೆಗಟ್ಟಲಿಕ್ಕೆ ಅತ್ಯಂತ ಉತ್ತಮವಾದ ಔಷಧ ಅಂದರೆ, ದಿವ್ಯ ಔಷಧ ಅಂದರೆ ಅದು ನೀರು. 2 ಅಂದರೆ ಏನು? ದಿನಕ್ಕೆ 2 ಸಲ ಆಹಾರ ಸೇವನೆ. ಹೌದು, ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇವತ್ತು ತುಂಬ ಫೇಮಸ್ ಆಗಿದೆ. ಇನ್ನೊಂದು 2 ಅಂದರೆ ಏನು? ಇನ್ನೊಂದು 2 ಅಂದರೆ ದಿನಕ್ಕೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ. ಆತ್ಮೀಯರೇ, ಬಹಳ ಮುಖ್ಯ. ದೇಹಕ್ಕೆ ಆಹಾರ ಆಯಿತು, ಮನಸ್ಸಿನ ಆಹಾರ ಪ್ರಾರ್ಥನೆ. ಸೊ 1 ಅಂದರೆ ಏನು? ವಾರಕ್ಕೆ 1 ದಿವಸ ಉಪವಾಸ. ವಾರಕ್ಕೆ 1 ದಿವಸ ಸೋಮವಾರನೋ ಅಥವಾ ಶುಕ್ರವಾರನೋ ಅಥವಾ ಶನಿವಾರನೋ ರವಿವಾರನೋ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆ ವಾರ ಬೆಳಗಿಂದ ಸಂಜೆವರೆಗೂ ಬರೀ ಲಿಕ್ವಿಡಲ್ಲಿರುವಂಥದ್ದು. ಸೊ +1 ಇದೆ, ಲಾಸ್ಟ್ ಒಂದು, ಅದು 1 ಗಂಟೆ ಯೋಗಾಭ್ಯಾಸ. ಬೆಳಗ್ಗೆ ಅಥವಾ ಸಾಯಂಕಾಲ, ಬೆಳಗ್ಗೆ ಅರ್ಧ ಗಂಟೆ ಅಥವಾ ಸಾಯಂಕಾಲ ಅರ್ಧ ಗಂಟೆ ಯೋಗಾಭ್ಯಾಸ, ಅರ್ಧ ಗಂಟೆ ಯೋಗಾಭ್ಯಾಸ, ಅರ್ಧ ಗಂಟೆ ಫಾಸ್ಟ್ ವಾಕಿಂಗು, ಜಾಗಿಂಗು ಅಥವಾ ಜಿಮ್ ಮಾಡುವಂಥದ್ದು, ಹೀಗೆ ಏನಾದರೂ ಒಂದು ವ್ಯಾಯಾಮವನ್ನು ಮಾಡುವಂಥದ್ದು. ಸೊ ಇದೆಲ್ಲವನ್ನು ನಾವು ಅಳವಡಿಸ್ಕೊಂಡು ಬಿಟ್ಟರೆ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಇಲ್ಲಾಂದರೆ ಆರೋಗ್ಯ ವೈದ್ಯರ ಕೈಯಲ್ಲಿರುತ್ತೆ.